ಈಗ ನಾವು ನಾಳೆಗೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ತರ ಬಿಹೇವ್ ಮಾಡ್ಬೇಕಂತ ಒಂದು ಜಸ್ಟ್ ಬ್ರೀಫ್ ಆಗಿ ನೋಡ್ಕೊಂಡ್ಬಿಡುವ. ಓಕೆ, ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇನ್ನೂ ಆದ್ರೂ ನಾವು ಬ್ರಾಡರ್ ಅನಾಲಿಸಿಸ್ ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಮಚ್ ಡಿಫರೆನ್ಸ್ ಏನು ಇವತ್ತೇನು ಆಗಿಲ್ಲ. ಈ ಒಂದು ಮಾರ್ಕೆಟ್ ನಿಮಗೆ 200 ಪಾಯಿಂಟ್ಸ್ ವರೆಗೂ ಅಪ್ಸೈಡ್ ಆಗಿದ್ರು ಸಹ, ಆ ರೇಂಜ್ ಅಲ್ಲಿ ಅಪ್ಸೈಡ್ ಆಗಿದ್ರು ಸಹ, ಸೊ ಅನಾಲಿಸಿಸ್ ಅಲ್ಲಿ ಏನು ಮಚ್ ಡಿಫರೆನ್ಸಸ್ ಏನಿಲ್ಲ. ಸೊ ಇನ್ನೂ ಆದ್ರೂ ಸಹ ನಮಗೆ ರೆಸಿಸ್ಟೆನ್ಸ್ ಝೋನು ಇದೆ, ಹೈ, ಲೈಫ್ ಟೈಮ್ ಹೈ, ಮತ್ತೆ ಡೌನ್ ಸೈಡ್ EW. ಓಕೆ, ಸೊ ಈಗ ನಾವು ಇದನ್ನ 1 2 ಇದನ್ನ 3 4 ಅಂತ ಒಂದ್ ಅನಾಲಿಸಿಸ್ ಹೇಳಿದ್ರೆ, ಇನ್ನೊಂದು ಅನಾಲಿಸಿಸ್ ಇದನ್ನ ಎಕ್ಸ್ ಅಂತ ಇರುತ್ತೆ. ಸೊ ನಮ್ಗೆ ಮಾರ್ಕೆಟ್ ಇನ್ನು 16 ಫೆಬ್ರವರಿ ವರೆಗೆ ನಾವು ಒಂದ್ ಸ್ವಲ್ಪ ಹೋಲ್ಡ್ ಅಂದ್ರೆ ನಿಧಾನವಾಗಿನೇ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಈ ಎಕ್ಸ್ ದಾಟಿ ಅಂದ್ರೆ ಇಲ್ಲಿಂದ ಈ ರೆಸಿಸ್ಟೆನ್ಸ್ ಝೋನ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ನಾವು ಇದನ್ನ ಕನ್ಸಿಡರ್ ಮಾಡೋದನ್ನ ಬಿಟ್ಬಿಡಕ್ಕಂತ ಆಗೋದಿಲ್ಲ. 111% ಇಂದ ಮೇಲ್ಗಡೆ ಹೋಗ್ಬೇಕು. ಅವಾಗೆ ನಾವು ಈ ಎಕ್ಸ್ ಅನ್ನೋ ಅನಾಲಿಸಿಸ್ ನ ಇಲ್ಲಿಗೆ ಕ್ಲೋಸ್ ಮಾಡಿ ಇದನ್ನ 3 ಮತ್ತೆ 4 ಅಂತ ಕನ್ಸಿಡರ್ ಮಾಡಿ 5th ವೇವ್ ನಾವು ಮೇಲ್ಗಡೆ ಅಪ್ಸೈಡ್ ಮೂವ್ ನ ನಾವು ನೋಡ್ಕೋಬಹುದು. ಬಟ್ ಇವತ್ತು ನೋಡಿದ್ರೆ ಈಗ ಮತ್ತೆ ನೋಡಿ, ಇದನ್ನ ನೀವು 3 ಅಂತ ಕನ್ಸಿಡರ್ ಮಾಡಿದ್ರೆ 3 ಎ ಅಂತ ಕನ್ಸಿಡರ್ ಮಾಡಬಹುದು, 3 ಬಿ ಮತ್ತೆ ನಾವು ಮೇಲ್ಗಡೆ ಥಿಂಕ್ ಮಾಡಬಹುದು. ಓಕೆ, ಸೊ ಬಿ ಅಂತಂದ್ರೆ ಮ್ಯಾಕ್ಸಿಮಮ್ 61% ವರೆಗೂ ಹೋಗ್ಬೇಕು, ಇಲ್ಲ 81% ವರೆಗೂ ಹೋಗ್ಬೇಕು. ಸಿ ಮತ್ತೆ ಕೆಳಗಡೆ ಬಂದು ಇದು ಕ್ಲೋಸ್ ಮಾಡಬಹುದು. ಓಕೆ, ಸೊ ಇನ್ನೂ ಕ್ಲಾರಿಟಿ ಇಲ್ಲ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಇದು ಒಂದ್ ಸ್ವಲ್ಪ ದಿವಸ ರೇಂಜ್ ಬೌಂಡೇ ಆಗಿರುತ್ತೆ. ಈಗ ನನಗನ್ಸುತ್ತೆ ಇದನ್ನ ನಾವು 4 ಅಂತ ಒಂದ್ ಅನಾಲಿಸಿಸ್. ಓಕೆ, ಒಂದ್ ಅನಾಲಿಸಿಸ್ ಇದನ್ನ ನಾವು 4 ಅಂತ ಕನ್ಸಿಡರ್ ಮಾಡಿ 1 2 3 4 5 ಅಂತ ಮೇಲ್ಗಡೆ ಹೋಗ್ಬಹುದು. ಓಕೆ, ಇದು ನಿಮಗೆ 61 ಅಂಡ್ ಅಬೌವ್ ಹೋಗಿ, ಓಕೆ, ಸೊ ಇದು 81% ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು ಅಂತಂದ್ರೆ ನಾವು ಅಲ್ಲಿ ಅದನ್ನ ವೇವ್ 2 ಅಂತ ಕನ್ಸಿಡರ್ ಮಾಡಿ ಮತ್ತೆ ವೇವ್ 3ಗೆ ಮೇಲ್ಗಡೆ, ಆಮೇಲೆ ಮತ್ತೆ ವೇವ್ 4, ಆಮೇಲೆ ವೇವ್ 5 ಹೀಗಾಗಿ ಮಾರ್ಕೆಟ್ ನಿಮ್ಗೆ ಇಂಪಲ್ಸ್ ಅಲ್ಲಿ ಎಂಟರ್ ಆಗ್ಬೇಕು. ಓಕೆ, ಈಗ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಿದೆ ಅಂತಂದ್ರೆ, ಈ ಝೋನ್ ಏನಿದೆಯಲ್ವಾ, ಈ ರೆಸಿಸ್ಟೆನ್ಸ್ ಝೋನ್ ನೋಡಿ, ಇಲ್ಲಿಂದ ಈ ಸ್ಟೇನ್ ಝೋನ್ ಇದೆಯಲ್ಲ, ಈ ಝೋನು ನಿಮಗೆ ಬ್ರೇಕ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಆಮೇಲೆ ಇದು ನಿಮಗೆ ಬ್ರೇಕ್ ಆಗೋದು ರನ್ನಿಂಗ್ ಮಾರ್ಕೆಟ್ ಅಲ್ಲಿ ಬ್ರೇಕ್ ಆಗಲ್ಲ. ಅಂದ್ರೆ ಎಲ್ಲೋ ಇವತ್ತು ಕ್ಲೋಸ್ ಆಗುತ್ತೆ, ಇಲ್ಲೆಲ್ಲೋ ಕ್ಲೋಸ್ ಆಗುತ್ತೆ, ಆಮೇಲೆ ನಾಳೆ ಮಾರ್ಕೆಟ್ ಓಪನ್ ಆಗ್ಬೇಕಂದ್ರೆ ಈ ರೆಸಿಸ್ಟೆನ್ಸ್ ಝೋನ್ ಮೇಲ್ಗಡೆ ಓಪನ್ ಆಗುತ್ತೆ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಬಂದು ಕೆಳಗಡೆ ಈ ಝೋನ್ ನ ರೀಟೆಸ್ಟ್ ಮಾಡಿ ಮತ್ತೆ ಮಾರ್ಕೆಟ್ ಯಾವತ್ತು ಇದ್ರ ಕೆಳಗಡೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಅವಾಗ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಮೂವ್ಮೆಂಟ್ ಗೆ, ಅಂದ್ರೆ ಅಪ್ಸೈಡ್ ಈ ಝೋನ್ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಟೈಮ್ ಬೀಯಿಂಗ್ ಮಾತ್ರ ಈಗ ರೇಂಜ್ ಬೌಂಡ್ ಮಾರ್ಕೆಟ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ದಿವಸ ಇದು ಒಂದು ಝೋನ್ ಅಲ್ಲೇ ಮೂವ್ಮೆಂಟ್ ಆಗುತ್ತೆ. ಸೊ ನಮಗೆ ಫರ್ದರ್ ಕೌಂಟಿಂಗ್ ಮಾಡಬೇಕು ಅಂತಂದ್ರೆ ಒಂದು ಈ ಝೋನ್ ಇಂದ ಮೇಲ್ಗಡೆ ಹೋಗ್ಬೇಕು, ಇಲ್ಲ ಈ ಗ್ಯಾಪ್ ಇಲ್ಲಪ್ಪ ಆಗ್ಬೇಕು. ಓಕೆ, ಆರ್ 16 ಫೆಬ್ರವರಿ ಆಗ್ಬೇಕು. ಯಾವ್ದಾದ್ರೂ ಒಂದು ಇದರಲ್ಲಿ ಆದ್ರೆ ನಮ್ಮ ಕೌಂಟಿಂಗು ಒಂದ್ ಸೈಡ್ ಆಗುತ್ತೆ. ಈಗ ನಾವು 2 ಸೈಡ್ ಅಲ್ಲೂ ಕೌಂಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲೂ ಸಹ ಹೆಚ್ಚು ಕಡಿಮೆ ಅದೇ ತರ ಇದೆ. 3 ಮತ್ತೆ 4 ನಾವು ಆ ತರ ಲಾಸ್ಟ್ ಟೈಮ್ ಕೌಂಟ್ ಮಾಡಿರೋ ಪ್ರಕಾರ. ಓಕೆ, ಸೊ ಒಂದ್ ವೇಳೆ ಈ ಕೌಂಟಿಂಗ್ ಅಲ್ಲಿ ಅಂದ್ರೆ ಈ ಲೆಗ್ ಅಲ್ಲಿ ನಮ್ಗೆ ವೇವ್ 1 ಈಕ್ವಲ್ ಆಗ್ಬೋದು, ಇಲ್ಲ ವೇವ್ 3 ಈಕ್ವಲ್ ಆಗ್ಬೋದು. ಇದು ಸೊ ನಾವು ಪ್ರೆಸೆಂಟ್ಲಿ ವೇವ್ 3 ಈಕ್ವಲ್ ಆಗುತ್ತೆ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಮ್ಯಾಕ್ಸಿಮಮ್ ಮಾರ್ಕೆಟ್ ವೇವ್ 5 ಇಲ್ಲಿ ಕಂಪ್ಲೀಟ್ ಮಾಡಬಹುದು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಒಂದು ಫಾಲ್ ಬರುತ್ತೆ, ಯಾಕಂದ್ರೆ ಇದು ವೇವ್ 3 ಇಲ್ಲಿ ಮುಗಿಯುತ್ತೆ, ಆಮೇಲೆ ಇದು ವೇವ್ ಇಲ್ಲಿಗೂ ಮುಗಿಯೋ ಚಾನ್ಸಸ್ ಇದೆ, ನಿಮ್ಮ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿರೋ ಪ್ರಕಾರ. ಓಕೆ, ಸೊ ಏನ್ ಬೇಕಾದ್ರೂ ಆಗ್ಬಹುದು. ಓಕೆ, ಯಾಕಂತಂದ್ರೆ ಇದು ಲಾಸ್ಟ್ ಲೆಗ್ ಇದೆ, ವೇವ್ 5 ಫೇಲ್ಯೂರ್ ಆಗ್ಬಹುದು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಮಾಡೋದು ಬೆಟ್ರು, ಯಾಕಂತಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದಾವೆ ಮಾರ್ಕೆಟ್ ಅಲ್ಲಿ. ಓಕೆ, ಅನಾಲಿಸಿಸ್ ಇದೇ ತರ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಈಗ ಯಾವ ಝೋನ್ ಅಲ್ಲಿ ಇದೆ ಅಂತಂದ್ರೆ, ಮಾರ್ಕೆಟ್ ಹತ್ರ 3-4 ಆಪ್ಷನ್ಸ್ ಇದಾವೆ. ಅದು ಯಾವ ದಾರಿಯಲ್ಲೂ ಬೇಕಾದ್ರೂ ಹೋಗ್ಬಹುದು. ಓಕೆ,
ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ ನೀವು ಇದನ್ನ ಕೌಂಟ್ ಮಾಡ್ಕೊಂಡು ಮೂವ್ ಆಗಬಹುದು. ಓಕೆ, ಸೊ ನೋಡಿ ಇಲ್ಲಿ ಇದನ್ನ ನೀವು 1 ಎ ಬಿ ಸಿ ಅಂತ 2 ಇಲ್ಲೇ ಕನ್ಸಿಡರ್ ಮಾಡಿದ್ರು. ನಾಳೆಗೆ ನಿಮ್ಗೆ ಇಲ್ಲೇನೋ ವೇವ್ 3 ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಬಟ್ ಇದು 1 ಅಬೌವ್ ಓಪನ್ ಆಗಿಲ್ಲ. ಸೊ 1 ಅಬೌವ್ ಓಪನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದು 1 ಅಬೌವ್ ಮೇಲೆ ಓಪನ್ ಆಗಿಲ್ಲ. ಸೊ ಹಾಗಿದ್ದಾಗ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಮಾರ್ಕೆಟ್ ಇರುತ್ತೆ. ಓಕೆ, ಸೊ ಡೈಲಮಾ ಸ್ವಲ್ಪ ಏನ್ ಬೇಕಾದ್ರೂ ಆಗ್ಬೋದು, ಇಲ್ಲಿಂದಲೂ ಬರ್ಬೋದು, ಇಲ್ಲ ಇಲ್ಲಿ ಹೋಗಿ ಕೆಳಗಡೆ ಬರ್ಬೋದು. ಸೊ ಕೇರ್ಫುಲಿ ಯಾವುದೇ ಟ್ರೇಡ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಡಿ ಯಾರಾದ್ರೂ ಸಹ. ಓಕೆ, ಅವತ್ತಿಗೆ ಕ್ಲೋಸ್. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಈ ತರ ಇದೆ. ಸೊ ಈಗ ನಾವು ಗೋಲ್ಡ್ ಅಲ್ಲಿ ಥಿಂಕ್. ಓಕೆ, ಸೊ ಗೋಲ್ಡ್ ಈಗ ನಿಮಗೆ ಈ ಝೋನ್ ವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಈಗ ಅಂದ್ರೆ 10th ಫೆಬ್ರವರಿವರೆಗೆ ಮಾರ್ಕೆಟು ಇದೇ ಝೋನ್ ಅಲ್ಲಿ ಇರಬಹುದು, ಅಂದ್ರೆ ಬಿ ಅಲ್ಲೇನೆ ಇರಬಹುದು. ಇದನ್ನ ನಾನು ಎ ಅಂತ ಕನ್ಸಿಡರ್ ಮಾಡಿ ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಈ ಬಿ ನಿಮ್ಗೆ ಎಲ್ಲಿ ಮುಗಿಬಹುದು, ಇಲ್ಲ ಇಲ್ಲಿಗೆ ಮುಗಿದು ಸಿ ಇಲ್ಲಿಗೂ ಫೇಲ್ಯೂರ್ ಆಗಿರ್ಬೋದು, ಸಿ ಫೇಲ್ಯೂರೇಷನ್ ಆಗ್ಬೋದು. ಈಗ ನೋಡಿ ಇದನ್ನ ಡಿಲೀಟ್ ಮಾಡ್ತೇನೆ ನಾನು. ಓಕೆ, ಸೊ ನಿಮ್ಗೆ ಏನು 38% ಸಹ ಟಚ್ ಮಾಡಲಿಲ್ಲ ಇದು. ಸೊ 38% ಇಂದ ಸಿ ಫೇಲ್ಯೂರ್ ರೇಷಿಯೋ ಅಂತ ನಾವು ತಿಳ್ಕೊಂಡ್ರು ಸಹ ಸಿ ಇಲ್ಲಿಗೆ ಫೇಲ್ಯೂರ್ ಆಗಿ ಏನಾಗಿದೆ ಅಂದ್ರೆ ಇನ್ನು ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಸಿ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಇದು ನಿಮಗೆ 81% ಅಂಡ್ ಅಬೋವ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಿದ್ದಾಗ ಇದು ಕೆಳಗಡೆ ಬರೋ ಚಾನ್ಸಸ್ ಈಗ ಕಡಿಮೆ. ಸೊ ಹಾಗಿದ್ರೆ ಮೇಲ್ಗಡೆ ನೀವು ಎಲ್ಲಿವರೆಗೂ ಅದನ್ನ ಕನ್ಸಿಡರ್ ಮಾಡಬಹುದು. ಸೊ ಮೇಲ್ಗಡೆ ನಾವು ಇದನ್ನ ಬಿ ಟು ಸಿ ರೇಷಿಯೋ ಹಾಕಿ 127% ವರೆಗೂ ಮಿನಿಮಮ್ ಸಿಂಪಲ್ ಆಗಿ 127% ವರೆಗೂ ನೀವು ಟಾರ್ಗೆಟ್ ನ ಇಟ್ಕೊಂಡು ಹೋಗಿ. ಹಾಗಿದ್ರೆ 127% ಆದರೂ ಸಹ ಇದು 5200 ವರೆಗೂ ಮೂವ್ ಆಗುತ್ತೆ. ಓಕೆ, ಒಂದು ಎರಡನೇ ರೇಷಿಯೋ ನಿಮ್ಗೆ ಇದರಿಂದ ಇದಕ್ಕೆ ಹಾಕಿದ್ರೆ 61% ವರೆಗೂ ಹಿಡ್ಕೋದೆ. ಸೊ 61% ಇಲ್ಲಿ ಬರುತ್ತೆ 5147. ಸೊ 5147 ಇಂದ ಹಿಡಿದು ನಿಮಗೆ 5200 ವರೆಗೂ ಆ ರೇಂಜ್ ಅಲ್ಲಿ ಮಾರ್ಕೆಟ್ ಬರಬಹುದು, ಇಲ್ಲ ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಇದನ್ನ ನಾನು ಇಂಪಲ್ಸ್ ಅಂತ ಕೌಂಟ್ ಮಾಡೋದಿಲ್ಲ ಈಗ, ಯಾಕಂದ್ರೆ ಇದನ್ನ 0, ಇದನ್ನ 1, ಇದನ್ನ 2 ಅಂತ ಮಾಡಿ 3 ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ 3 ಇಷ್ಟೊಂದು ಸ್ಲೋ ಇರಲ್ಲ ಇವತ್ತು. ಓಕೆ, 3 ತುಂಬಾ ಸ್ಪೀಡ್ ಆಗಿರುತ್ತೆ. ಓಕೆ, ಸೊ ಮಾರ್ಕೆಟ್ ಅಪ್ಸೈಡ್ ಇದೆ, ಬಟ್ ಕರೆಕ್ಟಿವ್ ರೈಸ್ ಅಲ್ಲಿ ಇದೆ, ಸ್ಲೋ ಆಗಿ ಮೂವ್ ಆಗುತ್ತೆ. 127% ವರೆಗೂ ನೀವು ಟಾರ್ಗೆಟ್ ನ ಇಟ್ಕೊಂಡು ಮೂವ್ ಆಗಬಹುದು. ಓಕೆ, ಅವಾಗ ಏನಾಗುತ್ತೆ, ಇದು ಇಲ್ಲಿಗೆ ಬಿ ಮುಗಿಯುತ್ತೆ, ನಿಮಗೆ ಸಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಆಯ್ತಾ? ಸೊ ಈಗ ಬಿಟ್ಕಾಯಿನ್ ಅನ್ನು ನಾವು ಡೈಲಿ ಟೈಮ್ ಫ್ರೇಮ್ ನಾನು 1 ಅವರ್ ಟೈಮ್ ಫ್ರೇಮ್. ಸೊ ಬಿಟ್ಕಾಯಿನ್ ನಾವು ಮೊದಲು ನೋಡಿರೋ ಪ್ರಕಾರ ಇಲ್ಲಿಗೆ ನಮ್ದು 61.8% ಮುಗಿದಿದೆ. ಸೊ ಇದನ್ನ 1, 2 ಅಂತ ಸ್ವಲ್ಪ ಟೈಮಿಂಗ್ ಆ ಲೆವೆಲ್ಗೆ ಸ್ವಲ್ಪ ನಾವು ವೇಟ್ ಮಾಡೋಣ. ಓಕೆ, ಸೊ 0, ಇದು 1, ಇದು 2, ಆಮೇಲೆ ಇದು ಮ್ಯಾಕ್ಸಿಮಮ್ ನಿಮ್ಗೆ 81.2% ರಿಟ್ರೇಸ್ ಆಗ್ಬೋದು. ಸೊ ಇದು ಇನ್ನು 38% ವರೆಗೂ ಇದೆ. 38% ಮೂವ್ ಆಗ್ಬೋದು, ಇಲ್ಲ 61% ವರೆಗೂ ಬರಬಹುದು. ಓಕೆ, ಸೊ 81% ಹಿಡಿದು 62,000 ವರೆಗೂ ಬರಬಹುದು ಮಾರ್ಕೆಟ್. ಓಕೆ, ಸೊ ಓವರ್ ಆಲ್ ಸ್ವಲ್ಪ ಟೈಮ್ ಇದು ಬಿಟ್ಕಾಯಿನ್ ಸ್ವಲ್ಪ ಡೌನ್ ಸೈಡ್ ಇದೆ. ಓಕೆ, ಸೊ ನಿಮ್ಗೆ ಎಲ್ಲದಕ್ಕೂ ಸಹ ನಿಮ್ಗೆ ಸ್ಟಾಪ್ ಲಾಸ್ ಇದೆ. 81.2 ಲಾಂಗ್ ಮಾಡೋರಿಗೆ 81.2% ನಿಮಗೆ ಸ್ಟಾಪ್ ಲಾಸ್. ಓಕೆ,
ಸೊ ನಿಮ್ಗೆ ಮತ್ತೆ 81.2% ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ 100% ಇಂದ ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಗೆ ಒಂದು 2 days ಬ್ಯಾಕ್ ಅನಾಲಿಸಿಸ್ ಇದೆ ನಿಮ್ಗೆ 48,000 ವರೆಗೂ ಅಂತ. ಒಂದು ವೇಳೆ ಈ 100% 60,000 ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಬಿಟ್ಕಾಯಿನ್ ನಿಮಗೆ ಬಿಟ್ಕಾಯಿನ್ 48,000 ವರೆಗೂ ಮೂವ್ ಆಗುತ್ತೆ. ಸೊ ನಿಮ್ಗೆ ಒಂದು ಲಾಸ್ಟ್ ವಿಡಿಯೋಸ್ ಅಲ್ಲಿ ಒಂದು ಅನಾಲಿಸಿಸ್ ಇದೆ ಅಲ್ವಾ, ಆ ಅನಾಲಿಸಿಸ್ ಅಲ್ಲಿ ಹೋಲ್ಡ್ಸ್ ಗುಡ್ ಆಗುತ್ತೆ. ಓಕೆ, ಸೊ ಇದು ಓವರ್ ಆಲ್ ನಿಮಗೆ ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ನನ್ನ ವ್ಯೂಸ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೆ ಸಿಗುವ ನಾಳೆ. ಥ್ಯಾಂಕ್ ಯು.